ಇವತ್ತಿನ ದಿನ ನಾನು ಮಾಡಿದ ರೆಸಿಪಿ ನನ್ನ ಮಕ್ಕಳು ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂದರು ನೋಡ್ರಿ. ಸ್ವಲ್ಪನೂ ಬಿಡದೇನೆ ಅದರೊಳಗೆ ಇರ್ತಕ್ಕಂಥ ತರಕಾರಿನ ಎಲ್ಲನೂ ಫಿನಿಶ್ ಮಾಡಿಬಿಟ್ರೆ. ಇವತ್ತಿನ ದಿನ ಯಾವ ರೀತಿ ರೆಸಿಪಿ ಏನು ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡ್ರಿ. ಇವತ್ತಿನ ದಿನ ಮನೆ ಒಳಗೆ ಹಕ್ಕ ನೂಡಲ್ಸ್ನ ಮಾಡಿ ತೋರ್ಸಕತ್ತೀನಿ. ಮಕ್ಕಳಿಗಂದ್ರೂ ತುಂಬ ಇಷ್ಟ ಆಗುತ್ತೆ ನೂಡಲ್ಸ್. ಹಾಗೆ ನೀವು ಯಾವಾಗಲಾದರೂ ತಿನ್ನಬೇಕಂತ ಅನಿಸಿದ್ರೆ ಮಾಡ್ಕೊಂಡು ತಿನ್ಬೋದು, ಸಖತ್ತಾಗಿರುತ್ತೆ ನೋಡ್ರಿ. ಮತ್ತೆ ಆ ಕಡೆ ಮಾಡ್ತೀರಿ ನೀವು ಮನ್ಯಾಗ ಹಕ್ಕ ನೂಡಲ್ಸ್ನ ಮನ್ಯಾಗ ಟ್ರೈ ಮಾಡಿರಿ. ಅದು ಹೆಂಗೆ ಮಾಡಿನಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಅಂತ ಬನ್ನಿರಿ. ಮೊದಲೇದಾಗಿ ನಾನಿಲ್ಲಿ ತರಕಾರಿಗಳನ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮೊದಲೇದಾಗಿ ನಾನು ಈ ನೂಡಲ್ಸ್ನ ಏನು ಮಾಡ್ತೀನಪ್ಪ ಅಂತಂದರೆ ಒಂದು ಪ್ಲೇಟ್ ಅಷ್ಟು ನೂಡಲ್ಸ್ನ ತೊಗೊಂಡಿದ್ದೀನಿ ನೋಡ್ರಿ. ನಾನು ಈ ನೂಡಲ್ಸಿಗೆ ನಾನು ಒಂದು ಲೀಟ್ರ್ ಅಷ್ಟು ನಾನು ನೀರನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ. ಆ ಬಿಸಿ ನೀರು ಒಳಗೆ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ನಾನು ಎಣ್ಣೆನ ಹಾಕ್ಕೊಳ್ಳಕತ್ತೀನಿ ನೋಡ್ರಿ. ಅಡುಗೆ ಎಣ್ಣೆನ ಇವಾಗ ನಾವು ನೂಡಲ್ಸ್ನ ಹೆಸರು ಬರುತ್ತಲ್ಲ, ನೀರು ಕುದಿಯೋ ಹೊತ್ನಾಗ ಇದನ್ನು ಸ್ವಲ್ಪ ಹಾಕ್ಕೊಂಡು ನಾವು ಇದನ್ನು ಸ್ವಲ್ಪ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ನಾವು ಬೇಯಿಸ್ಕೊಳ್ಬೇಕಾಗತ್ತೆ. ಇದು ಚಂತಗ ನೀವು ಬೇಯಿಸ್ಕೊಳ್ಬೇಕಾಗತ್ತೆ ನೋಡ್ರಿ. ಚಂತಗ ಕುದಿಸ್ಕೊಂಡ್ರೆ ಅಂತಂದ್ರೆ ಗ್ಯಾಸ್ಟ್ರಿಕ್ ಅದು ಏನಾಗಂಗಿಲ್ಲ, ಡೈಜೆಷನ್ ಆಗತ್ತೆ. ಹಾಗಾಗಿ ಈ ರೀತಿ ಮನೆ ಒಳಗೆ ಮಕ್ಕಳಿಗೆ ನೂಡಲ್ಸ್ನ ಮಾಡಿಕೊಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಹಾಗೆ ಮಕ್ಕಳು ಕೂಡ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ನಾನು ಮಾಡಿದಂಥ ನೂಡಲ್ಸು ಪ್ರತಿಯೊಬ್ಬರು ಎಲ್ಲರೂ ಇಷ್ಟಪಟ್ಟು ತಿಂದರು ನೋಡ್ರಿ. ಇವಾಗ ಅದು ಕುದ್ದಿತ್ತಲ್ಲ, ಅದನ್ನೆಲ್ಲನೂ ಬಸದಿಟ್ಕೊಂಡು ಒಂದು ಈ ರೀತಿ ಜಾರಿಗೆ ನಾನು ಇಟ್ಕೊಂಡಿನಿ ನೋಡ್ರಿ. ಸಾಂಗಿಗೆ ಇದಕ್ಕೆ ನಾನು 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಚಂತಗ ನಾನು ಮಿಕ್ಸ್ ಮಾಡ್ಕೊಳ್ಳಾಕತ್ತೀನಿ. ಯಾಕಪ್ಪ ಅಂತಂದರೆ ಇದು ಸ್ಟಿಕ್ಕಿ ಆಗಂಗಿಲ್ಲ, ಹಾಗಾಗಿ ಅಂಟ್ಕೊಳ್ಳೋಂಗಿಲ್ಲ ನೋಡ್ರಿ. ಇವಾಗ ಒಗ್ಗರಣೆಗೆ ಒಂದು 2ರಿಂದ 3 ಚಮಚದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೂಡಲ್ಸಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋತಾರೆ, ಬಟ್ ನಾನು ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ನೋಡ್ರಿ. ಇದಕ್ಕೆ ನಾನು ಸಣ್ಣದಾಗ ಚಾಪ್ ಮಾಡಿದಂಥ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಳತ್ತೀನಿ. ಖಾರಕ್ಕೆ 2 ಹಸಿಮೆಣಸಿನ್ಕಾಯಿ ಹಾಕ್ಕೊಳತ್ತೀನಿ ನೋಡ್ರಿ. ಇದೆಷ್ಟು ಸ್ವಲ್ಪ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಒಂದು ಕಟ್ ಮಾಡಿದ್ದು ಈರುಳ್ಳಿನ ಹಾಕ್ಕೊಳ್ಳಕತ್ತೀನಿ. ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಂಡು ಆದಮೇಲೆ ಕ್ಯಾಪ್ಸಿಕಮ್ಮು ಹಾಗೆ ಕ್ಯಾರೆಟನ್ನು ಸ್ಲೈಸಾಗಿ ಕಟ್ ಮಾಡಿದ್ದು ಹಾಕ್ಕೊಳ್ಳಕತ್ತೀನಿ ನೋಡ್ರಿ. ಹಾಗೆ ಮೇಲ್ಗಡೆ ಸ್ವಲ್ಪ ಕ್ಯಾಬೇಜ್ ಕೂಡ ಹಾಕ್ಕೊಳ್ಳಕತ್ತೀನಿ. ನಿಮ್ಗೆ ಮತ್ತೆ ಯಾವುದಾದ್ರೂ ತರಕಾರಿ ಇಷ್ಟ ಆಗಿದ್ರೆ ಹಾಕೋಬೋದು, ಚೆನ್ನಾಗಿರುತ್ತೆ. ನಾನು ಇದಿಷ್ಟು ಹಾಕ್ಕೊಂಡಿದ್ದೀನಿ ನೋಡ್ರಿ. ಮಕ್ಕಳು ತರಕಾರಿನ ಹಂಗೆ ಕೊಟ್ಟರೆ ಏನೂ ತಿನ್ನಂಗಿಲ್ಲ. ಬಟ್ ಇದರಲ್ಲಿ ತರಕಾರಿ ಅದನ್ನೆಲ್ಲ ಜಾಸ್ತಿ ಹಾಕಿ ನಾನು ಮಾಡಿದ್ದೆ ತರಕಾರಿನ. ತುಂಬ ಇಷ್ಟಪಟ್ಟು ತಿಂದರು. ತರಕಾರಿನ ಎಲ್ಲನೂ ಖಾಲಿ ಮಾಡಿದ್ರು ನೋಡ್ರಿ. ಮಕ್ಕಳಿಗೆ ಒಂಥರ ಯುನಿಕ್ ಆಗಿರೋದು, ಹೊಸ ರುಚಿಯಾಗಿರೋದು ಏನಾದರೂ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ ನೋಡ್ರಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಚಮಚದಷ್ಟು ಧನಿಯಾ ಪುಡಿ, ಹಾಗೆ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲೆನ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಇವಾಗೇನು ನೂಡಲ್ಸ್ ಹಾಕ್ಕೊಂಡ್ಬಿಟ್ಟು ಇದಕ್ಕೆ 1 ಚಮಚದಷ್ಟು ಸೋಯಾ ಸಾಸನ್ನು ಹಾಕ್ಕೊಳ್ಳಕತ್ತೀನಿ. ಇದಿಷ್ಟು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಕೊಡಬೇಕಾಗತ್ತೆ ನೋಡ್ರಿ. ಅದು ಮಸಾಲೆ ಏನೈತಲ್ಲ ಪ್ರತಿಯೊಂದಕ್ಕೂ ಹತ್ಬೇಕು ನೋಡ್ರಿ. ಆ ರೀತಿ ಸ್ವಲ್ಪ ಚಂತಗ ನಾವು ಮಿಕ್ಸ್ ಕೊಡೋಣಂತ. ನೋಡಕತ್ತಿರಲ್ಲ ಈ ರೀತಿ ಹಿಂಗೆ ನಾವು ಮಿಕ್ಸ್ ಕೊಡಾಕತ್ತೀನಂತ. ಈ ರೀತಿ ನೀವು ಚಂತಗ ಮೇಲೆ ಕೆಳಗೆ ಹಿಂಗೆ ಮಾಡಿಕೊಂಡ್ರೆ ಅಂತಂದರೆ ಎಲ್ಲನೂ ಚೆನ್ನಾಗಿ ಅನಿಸುತ್ತೆ. ನಿಮ್ಗೆ ಏನಾದರೂ ಇನ್ನೂ ಸ್ವಲ್ಪ ಉಪ್ಪು ಖಾರ ಬೇಕನ್ಸಿದ್ರೆ ಹಾಕ್ಕೋಬೋದು. ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪು ಕಡಿಮೆ ಆಯಿತು. ಹಾಗಾಗಿ ಒಂಚೂರು ಉಪ್ಪನ್ನು ಹಾಕ್ಕೊಳತ್ತೀನಿ. ಲಾಸ್ಟಿಗೆ ಮೇಲ್ಗಡೆ ಕೊತ್ತಂಬರಿ, ಹಾಗೆ ಸ್ವಲ್ಪ ಕ್ಯಾಬೇಜು, ಹಾಗೆ ನಾನು ಕೊತ್ತಂಬರಿ ಸ್ಟೆಮ್ನ ಹಾಕ್ಕೊಳತ್ತೀನಿ. ಅದ್ರ ಸ್ವಲ್ಪ ದಪ್ಪಾಗಿರುತ್ತಲ್ಲ ಕಡ್ಡಿನ ಅದನ್ನು ಸ್ವಲ್ಪ ಕಟ್ ಮಾಡಿ ಹಾಕ್ಕೊಳಕತ್ತೀನಿ. ಇಲ್ಲಾಂದ್ರೆ ನೀವು ಉಳ್ಳಾಗಡ್ಡಿ ತಪ್ಪಲ ಇರುತ್ತಲ್ರಿ, ಅದನ್ನು ಹಾಕ್ಕೋಬೋದು. ನೋಡಕತ್ತಿರಲ್ಲ ಎಷ್ಟು ಚಂದಾಗ ರೆಡಿ ಆಗೈತಿ ನೂಡಲ್ಸ್. ನೋಡೋದ್ರಲ್ಲ ಈ ರೀತಿ ಸಿಂಪಲ್ಲಾಗಿ ಈಸಿಯಾಗಿ ಮನೇಲೇ ಹಕ್ಕ ನೂಡಲ್ಸನ್ನು ಹೆಂಗೆ ಮಾಡ್ಕೊಳ್ಳೋದಂತ ತೋರಿಸ್ಕೊಟ್ಟಿನಿ. ನೋಡ್ರಿ ತುಂಬ ಚೆನ್ನಾಗಿ ಬಂದೈತಿ. ಟೇಸ್ಟ್ ಮಾತ್ರ ಅಂದರೂ ಅನ್ನವತ್ತ ನೋಡ್ರಿ. ಎಲ್ಲರೂ ಕೂಡ ಏನು ಪ್ಲೇಟ್ ಬಿಡದನ ಹಂಗೆ ನೆಕ್ಕೊಂಡು ತಿಂದು ಖಾಲಿ ಮಾಡಿಬಿಟ್ರು ನನ್ನ ಮಕ್ಕಳು. ಅಷ್ಟು ಇಷ್ಟಪಟ್ಟು ತಿಂದರು. ನನಗೂ ಅವ್ರು ಇಷ್ಟಪಟ್ಟು ತಿಂದರೆ ನನಗೂ ಕೂಡ ತುಂಬ ಖುಷಿ ಅನಿಸುತ್ತೆ. ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದು ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಇದಕ್ಕೆ ಸೈಡಾಗಿ ನೀವು ಸಾಸು ಕೂಡ ಯೂಸ್ ಮಾಡ್ಕೋಬೋದು, ಕೆಚಪ್ ಅದು. ಅದು ಕೂಡ ಚೆನ್ನಾಗಿ ಅನಿಸುತ್ತೆ. ಸ್ವಲ್ಪ ಇದು ಖಾರವಾಗಿದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ. ನನ್ನ ಮಕ್ಕಳಿಗಂತ ಸ್ವಲ್ಪ ಖಾರನ ಕಡಿಮೆ ಹಾಕಿದ್ದೆ. ನೀವು ಮನೆ ಮಾಡ್ಕೊಂಡು ತಿನ್ನೋದ್ನಾಗ ಸ್ವಲ್ಪ ಖಾರನ ಸ್ವಲ್ಪ ಜಾಸ್ತಿ ಹಾಕೋಬೋದು, ತುಂಬ ಚೆನ್ನಾಗಿ ಅನಿಸುತ್ತೆ. ನೋಡಿದ್ರಲ್ಲ ಈ ರೀತಿ ಹಕ್ಕ ನೂಡಲ್ಸ್ನ ಮನೆ ಒಳಗೆ ಯಾವ ರೀತಿ ಮಾಡೋದಂತ ನಿಮ್ಗೆ ಈಸಿಯಾಗಿ ತೋರಿಸ್ಕೊಟ್ಟೇನಿ. ನೀವು ಈ ರೀತಿ ಒಮ್ಮೆ ಅದ್ರ ಮನ್ಯಾಗ ಟ್ರೈ ಮಾಡಿರಿ. ಮನ್ಯಾಗ ಮಕ್ಕಳು ದೊಡ್ಡವರೆಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಹಂಗೆ ನೀವು ಇದನ್ನು ಮಾಡ್ಕೊಂಡು ತಿಂದಾದ್ಮೇಲೆ ಮರಿದ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಒಂದು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿಪ್ಪ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ನಾನು ಮತ್ತೆ ಸಿಗ್ತೀನಂತ್ರಿ. ನಮಸ್ಕಾರ ರೀ.